ಹಟ್ಟಿ ಹರಟೆ. ವಾರದ ಗ್ರಾಮೀಣ ಚರ್ಚೆ. ಜಯಣ್ಣ, ಓ ಬಪ್ಪ, ಎತ್ತ ಕಡೆ ಹೊಂಟೋಗಿದ್ದೆ? ಎತ್ತ ಕಡೆನೂ ಇಲ್ಲ, ಗಿತ್ತ ಕಡೆನೂ ಇಲ್ಲ. ಒಂದು ಆರೋಪ ಅದೇ ನಿನ್ ಮ್ಯಾಗೆ. ಏನಪ್ಪ? ಕಮಲಕ್ಕ ಬಂದ್ಲೆ ಹೇಳ್ತೀನಿ. ಕಮಲಕ್ಕ ಬಂದ್ಲು ನೋಡಪ್ಪ. ಏನ್ ಅರೆಸ್ಟ್ ಮಾಡಿಸ್ದಯ್ಯ? ಆರೋಪ ಅಂತಿದೆಯಲ್ಲ. ಹಂಗೆ ಅದೇ ನೋಡವ್ವ, ಬೆಳ್ಳೂರು ಕಿರಾಸ್ಗೆ ಹೋಗುಮ ಜೊತೆಗೆ ಅಂತ ಹೇಳ್ಬಿಟ್ಟು ನಾನು ರೆಡಿಯಾಗಿ ಕುಂತಿದ್ನ. ಬೆಳಗ್ಗೆನೆ ಯಾರೋ ನೆಂಟ್ರು ಕಾರ್ ತಕೊಂಬಂದ್ರು ಅಂತ ಕಡ್ದೆದ್ಬಿಟ್ಟವನಲ್ಲ ಬೆಳ್ಳೂರು ಕಿರಾಸ್. ನಮ್ ಪ್ರಧಾನ ಮಂತ್ರಿಗಳು ಬಂದಿರ್ಲಿಲ್ವಾ? ನಾನ್ ಟಿವಿನಲ್ಲಿ ನೋಡ್ದೆ. ಹೌದಾ? ನಾನು ಅದ್ರಲ್ಲೇ ನೋಡ್ಕೊಂಡೆ ಬಿಡು. ಇವನ್ ಕಾಣ್ತಾನ ಅಂತ ನೋಡ್ದೆ, ಕಾಣ್ಲಿಲ್ಲ. ನಿನ್ ಮಕ್ವೇ ಕಾಣ್ಲಿಲ್ವಲ್ಲ ಟಿವಿನಾಗೆ? ನಾನ್ ಪ್ರಧಾನ ಮಂತ್ರಿಗಳ ಕಾಣಕ ಪಾರ್ಟಿ ಜನರಲ್ಲಿ ನಾ ಎಲ್ ಕಂಡನು ಜಯಣ್ಣ. ಹಿಂದ್ಗಡೆ ಕುಂತ್ಕೊಂಡ್ ಬತ್ತಿದ್ದೆ ಕಾರ್ನಾಗ, ನನ್ನ ಕರ್ಕ ಹೋಗ್ಬೇಕಿತ್ತು. ಕೇಳಪ್ಪ ಇಲ್ಲಿ ವಿಷಯ. ಈಗ ಏನ್ ಮಾಡ್ದ ನಮ್ಮ ಕಾಳ ನನ್ ಮಗ ನಿಂಗ ಇಲ್ವಾ? ಅಮ್ಮ 12:15 ಅಷ್ಟೊತ್ತಲ್ಲಿ ಕದವ ತಟ್ಟದ, ಮನೆ ಕದವ. ರಾತ್ರಿ ಕಯ. ನಾನು ಏನಾಗ್ಬಿಟ್ಟಿದೆ, ಯಾರ ಅಮೌಂಟ್ ಗಿಂಟೋಗಿದ್ದಾರೇನೋ, ಅದಕ್ಕೆ ಹೇಳಕ್ ಬಂದಾನೇನೋ ಅನ್ಕಂಡು. ಅಮ್ಮ ಅಣ್ಣ ಏನಿಲ್ಲ, ನಾಳೆ ವಸಿ ಸುಂಚನಗಿರಿಗೆ ಹೋಗೋಣ ಬಾ ಅಂತಂದ. ಯಾಕಪ್ಪ ಈ ಪಾರ್ಟಿ ಇಷ್ಟೊತ್ತಲ್ಲಿ ಬಂದು ಹಿಂಗೆ ಹೇಳ್ತಿದ್ದೆ ಅಂತಂದೆ. ಬಾ ನಿಂಗೆ ಹೇಳ್ಕೊಟ್ಟಣು ಅಂತಂದ. ಆಮೇಲಿಂದ ಹೆಂಗಪ್ಪ ಹೋಗೋದು? ಬಸ್ಸಲ್ಲಿ ಹೋಗಮ್ಮ. ಹೆಂಗ? ಇಲ್ಲ ಕಣೆ, ನಮ್ಮ ಸುರೇಶ್ ಇಲ್ವಾ, ಅವನ ಹತ್ರ ಒಂದು ಕಾರ್ ಅದಲ್ಲ, ಅದರಲ್ಲಿ 3 ಸೀಟ್ ಆಗೋಗದೆ, ಇನ್ನೊಂದೇ ಸೀಟ್ ಖಾಲಿ ಇರೋದು. ಅದಕ್ಕೆ ನೀನ್ ಬಂದ್ಬಿಡು ಅಂತ ಅಂದ. ಆಮೇಲೆ ಅಂದಿರಕ್ಕಿಲ್ಲ, ಹೇಳ್ತಾ ಇರೋದು ಬಿಟ್ಟೋಗವನಲ್ಲ ನಮ್ಗೆ ಇದನ್ ಸಾವರ್ತಾವನೆ. ಅಲ್ಲ, ನನ್ನೊಂದಕ್ ಬಂದಿದ್ರಲ್ಲಪ್ಪ, ನಿಂಗೂ ಫ್ರೆಂಡ್ ಅಲ್ವಾ ಮಾದ, ಮತ್ತೆ ಇದು ಕಾಳ್ಸೀರ. ಫೋನ ಮಾಡ್ಕೊಡು, ಕೇಳ್ತೀನಿ ಜೊತೆಗ್ ಬಂದಿದ್ರ ಅಂತ. ಈಗ ನೋಡಪ್ಪ ಬಿಡು, ನನ್ಗೆ ಏನ್ ಆಚೆ ಇತ್ತು ಗೊತ್ತಾ? ಪ್ರಧಾನ ಮಂತ್ರಿಗಳನ್ನ ನೋಡ್ಬೋದಾ, ಆಮೇಲೆ ದೇವಸ್ಥಾನ ಏನೋ ಕಟ್ಟವ್ರಂತಲ್ಲ, ಅದು ನೋಡುದಾ? ದೇವಸ್ಥಾನ ಅಲ್ಲಕ್ಕಪ್ಪ ಅದು. ಈಗ ನೋಡು, ಅದೇನು ಅಂತಂದ್ರೆ ಮಂದ್ರ. ಅದು ಯಾವ್ದು ಗೊತ್ತಾ? ಈ ಬಾಲಗಂಗಾಧರ ಸ್ವಾಮೀಜಿಯವರ ಹೆಸರಲ್ಲಿ ಅದನ್ನ ಭೈರವೈಕ್ಯ ಆದ್ರಂತಾರಪ್ಪ, ಅವ್ರ ಹೆಸರಿನಾಗ ಒಂದ್ ಮಂದಿರವಾಗಿ ಕಟ್ಟರೆ. ಏನಾರು ಅನ್ಕ, ಒಟ್ನಾಗೆ ಅದ ನೋಡ್ಬೇಕು ಅಂತ ಆಸೆ ಇತ್ತು. ಓಲೆ ಬಿಡು, ನೀನ್ ನೋಡ್ಕೊ ಬಂದಿ ನಮ್ ಪರವಾಗಿ. ನಾವು ಒಂದ್ ಖಾರ ಮಾಡ್ಕೊಂಡು ಕಮಲಕ್ಕ ಇವನ್ನ ಬಿಟ್ಟು ಹೋಗೋಣ. ನಾನು ನಿಂತ್ಬಿಟ್ಟು ಬರ್ತೀನಿ. ಹೆಂಗ್ ಬಂದೆ? ಅಲ್ಲಕ್ಕವ, ನಾವೊಂದ್ ಬಾಡಿಗೆ ಕಾರ್ ಮಾಡ್ಕೊಂಡ್ ಬರ್ತೀನಿ. ಏನ್ ಓಡ್ಕೊಂಡ್ ಬಂದನವ? ವಾಪೀಸ್ ಬರ್ಬೇಕಾದ್ರೆ ಹಂಗಾಸಿ ಶ್ರಾವಣ ಬೆಳಗುಳ, ಆಮೇಲೆ ನಾಗಮಂಗಲದಾಗ ಒಂದ್ ಹಳೇ ದೇವಸ್ಥಾನ ಅದೇ, ಅದನ್ನೆಲ್ಲ ನೋಡ್ಕೊಂಡು ಒಂದಕ್ ಕರ್ಕೊಂಡ್ ಹೋಗಪ್ಪ. ಅದ್ಯಾಕ ನಂಗೆ ಒಂಟಿ ಬಿಟ್ಬಿಟ್ಟು ಹೋದೈ ನೀನ್ ಏನಣ್ಣ ಮಾಡಿದ್ದು? ನೀ ಬಿಟ್ಬಿಟ್ಟೋದೆ ಅಲ್ಲಕ್ಕವ. ಅದ ಹಂಗೆಲ್ಲ ಹೇಳಕ್ ಆಗದಿರ್ ಬಿಡು. ನಂಗ ಜಯಣ್ಣ ಹೆಂಗ, ಅವನು ನಿಂಗುನು ಹಂಗಲ್ವಾ? ಇರ್ಲಿ ಬಿಡು, ಸುಮ್ನೆ ಮಾಡ್ದ ಪಾಪ. ನೀನ್ ಬೇಕು ಅಂತ ಬಿಟ್ಟೋಯ್ತೀಯ ನಮ್ನ. ಇರ್ಲಿ, ಒಟ್ನಾಗೆ ಫಂಕ್ಷನ್ ಚೆನ್ನಾಗಿತ್ತೆ. ಬೋ ಚೆನ್ನಾಗಿತ್ ಬಿಡು. ಆ ಪಾರ್ಟಿ ಜನ ಬಿಸಿಲು ಕಯ್ಯ ಧೂಳು. ಇರ್ಲಿ ಬಿಡು, ಪರಮಾತ್ಮನ್ ಸನ್ನಿಧಿಗಲ್ವಪ್ಪ ಹೋಗಿದ್ದದು. ಇಲ್ಲಿದ್ರು ಅದೇ ಇರೋದು, ಬಿಸಿಲು ಧೂಳಯ್ಯ. ಒಟ್ನಲ್ಲಿ ಚಂದಾಗ ಆಯ್ತಂತಲ್ಲ. ಬಿಡಪ್ಪ, ಚೆನ್ನಾಗಾಯ್ತು ಫಂಕ್ಷನ್. ಅದಕ್ಕೆ ನೋಡಪ್ಪ, ಈಗ ಚುಂಚನಗಿರಿ ಬೆಟ್ಟವ ನಾನು ಪೂರ್ಣ ನೋಡಿಲ್ಲ. ಹಂಗೆ ನೀವು ನೋಡ್ಕೊಂಡು ಶ್ರಾವಣ ಬೆಳಗೊಳ ಅಂದಿಲ್ಲಪ್ಪ, ಹಂಗ ಆಸೆ. ಆಮೇಲೆ ಹಳೆಬೀಡು, ಬೇಲೂರು ಎಲ್ಲ ನೋಡ್ಕೊಂಡ್ ಬರಂ ಬಿಡು. ಆದ್ರೆ ಸ್ವಲ್ಪ ಬಿಸಿಲು ಕಮ್ಮಿ ಆಗ್ಲಿ ಕಣ್ಣಣ್ಣ. ಅವೋ ಬಿಡು, ಬೆಳಗೊಳದಲ್ಲಿ ಬಿಸಿಲಲ್ಲಿ ಮೆಟ್ಲತ್ತಕ್ ಆಗಕ್ಕಿಲ್ಲ. ಅಲ್ಲಕ್ಕವ, ನೀನು ಬೆಟ್ಟವ ಹತ್ಬೇಡ, ಡೋಲಿಲಿ ಎತ್ಕೊಂಡ್ ಹೋಯ್ತಾರಲ್ಲ. ಇನ್ನು ಹಂಗೇನಾಗಿಲ್ಲ ನಂಗೆ, ಮೆಟ್ಲು ಹತ್ತೀನಿ, ಕಾಲ್ ಚೆನ್ನಾಗಿ. ಅದ್ ಯಾಕವ ಹಂಗಂದೆ? ನಡಿ, ಏನು ಆಗೋದಿಲ್ಲ. ಈಗ ಏನು ಸ್ಮಾರಕಗಳು ಇರ್ತಾವಲ್ಲ, ನಮ್ಮ ಪರಂಪರಾಗತ ಈ ಸ್ಮಾರಕಗಳು, ಅವ
ಒಸಿ ಇಂಥ ಟೈಮ್ನಾಗೆ ನೋಡ್ಬೇಕು ಇಲ್ವಾ. ಬ್ಯಾಸ್ಗೆ ಅಂದ್ರೆ ಬಿಸಿಲು ಅಂತೀವಿ, ಮಳೆಗಾಲ ಅಂದ್ರೆ ಮಳೆ ಬರ್ತಿರ್ತದೆ, ಚಳಿ ಅಂದ್ರೆ ಚಳಿ ಅಂತೀವಿ, ಸೋಳಿ ಅಂತೀವಿ. ಹೋದ್ರಾಯ್ತು ಸುಮ್ಕಿರವ, ಯಾಕೆ ಇದ್ ಮಾಡ್ಕೊಂಡೆ. ಜಯಣ್ಣ ನೋಡ, ಬೆಳಗ್ಗೆನೆ ಬೆಟ್ಟ ಗಿಟ್ಟ ಹತ್ತಂಗಿದ್ರೆ ಬೆಳಗ್ಗೆನೆ ಹೊಂಟೋಗ್ಬೇಕಣ್ಣ. ಈಗ ನೋಡಪ್ಪ, ಆಗಕ್ಕಿಲ್ಲ. ಒಂದ್ ಐಡಿಯಾ ಮಾಡ್ಬಿಡಮ್ಮ. ಈಗ ಚುಂಚನಗಿರಿಯ ನೋಡ್ಕೊಂಡು ಜಯಣ್ಣ ಸಂದ ಆಯ್ತದೆ, ಸಂದಿಗೆ ಏನ್ ಮಾಡ್ಬಿಡಮ್ಮು, ಶ್ರಾವಣ ಬೆಳಗೊಳಕ್ ಹೋಗಮ್ಮು ಆಯ್ತಾ. ಅವಾಗ ಹತ್ತಾಗ ಬಿಡೋದಿಲ್ಲ ಕಂಡ್ ಬೆಟ್ವಾ, ಸಂಜೆ ಆಯ್ತದಂಗೆ ಬೀಗ ಜಡದ್ ಬಿಡ್ತಾರ ಅಲ್ಲಿ ಉಳ್ಕೋಬೇಕು. ಅಲ್ಲಿ ಉಳ್ಕೊಳಮ್ಮ. ಉಳ್ಕೊಂಬಿಟ್ಟು ಏನ್ ಮಾಡ್ಬಿಡಮ್ಮ, ಬೆಳಿಗ್ಗೆ 5 ಗಂಟೆಗೆ ಬೆಟ್ಟ ಹತ್ಬಿಡಮ್ಮ. 6 ಗಂಟೆಗೆನ ಬಾಗಲ್ ತೆಗಿಯೋದು ಬಿಟ್ರೆ 5 ಗಂಟೆಗೆ ಅಲ್ಲ, 6 ಗಂಟೆಗೆ ಆಗ್ಲಿ ಬಿಡು ಜಯಣ್ಣ. ಈಗ 7 ಗಂಟೆ 7:15 ಬಿಸಿಲು ಜಾಸ್ತಿ, ಹತ್ಬಿಟ್ಟು ಇಳಿದ್ಬಿಡೋದು ಅಷ್ಟೇ. ಅದೇನೋ ಹಿಂಗದ್ದ ಹಿಂಗ ಇಳ್ದ ಬುಡವ, ಅದೇನು ನೋಡ್ಬೇಕಲ್ಲ. ಎಲ್ಲ ಮೇಲ್ಗಡೆ ತೀರ್ಥಂಕರ್ ಇರ್ತಾರೆ, ಆಮೇಲೆ ಗೊಮ್ಮಟ ಸ್ವಾಮಿ ಇಲ್ವನಪ್ಪ, ನೋಡ್ಕೊಂಡು ಆಮ್ಯಾಕಿಂದ ಎಲ್ಲ ಹೋಗೋಣ. ಆಮಾಗಿಂದ ಇಳಿದು ಬಾಳ ಬಿಡು, ಬೇಲೂರು ಅಲ್ಲೊಂದಿನ ಆಲ್ಟ್ ಆಗಂಬಿಡು. ಏ ಅವೋ ಇದೇನಿದು, ಎಷ್ಟ್ ದಿನ? ಒಂದ್ 4-5 ದಿನ ಟೂರ ಹೊಡ್ಕೊಂಬಿಡ ಬಿಡವ. ಊರಲ್ಲಿ ಇದು ಸಿಬ್ರಿ ಆಗ್ಬಿಟ್ಟದೆ, ಅದಕ್ಕೆ ಟೂರ ಹೊಡೆಯಂ ಬಿಡು. ಫೇಮಸ್ ಆಗಿಲ್ದಲೇ ಇರೋವು ದೇವಸ್ಥಾನಗಳು ತುಂಬಾ ಅವೆ. ಈಗ ಹಳೆ ಬಿಡ್ಗೆ ಹೋಗ್ಬೇಕಾರೆ ಕೊಂಡಜ್ಜಿ ಕೊಪ್ಪಲು ಅಂತ ಸಿಕ್ತೈತಿ, ಅದು ಚಂದಾಗದೆ. ಈ ವಾಪೀಸ್ ಬರ್ಬೇಕಾರೆ ಕೌಸ್ಕ ಅಂತ ಒಂದು ಊರದೆ. ಕೌಸ್ಕ ಏನ್ ಕೌಸ್ಗಳದಪ್ಪ, ಕೋಳಿ ಕೌಸ್ಗಳದ ಊರ ಹೆಸರು. ಅಲ್ಲಿ ಚೆನ್ಕೇಶ್ವನ್ ದೇವಸ್ಥಾನ ಅದೆ. ಆಮೇಲೆ ಮೊಸ್ಲೆ ಕೊಪ್ಲು ಅಂತದೆ. ಮೊಸ್ಲೆಗಳಿದ್ವೇನೋ ಅಲ್ಲಿ? ಅಲ್ಲ ಕಣಣ, ಅಲ್ಲೂ ದೇವಸ್ಥಾನ ಅವೆ. ಅಂದ್ರೆ ಫೇಮಸ್ ಆಗಿಲ್ದಲೇ ಇರೋ ದೇವಸ್ಥಾನಗಳು ಇರ್ತಾವ ನೋಡು, ಅಂತವನ್ನ ನೋಡಿದ್ರೆ ಬಹು ಖುಷಿ ಆಯ್ತದೆ. ಹ್ಞೂ ಕಪ್ಪ. ನೋಡು ಜಯಣ್ಣ, ಹೆಸರು ಕೇಳಿರ್ಲಿಲ್ಲ ಇವೆಲ್ಲ. ನೋಡಪ್ಪ, ಈ ಅದೇನೋ ಹೆರಿಟೇಜು, ಆ ಹೆರಿಟೇಜು ಅಲ್ವಾ, ಅದಕ್ಕೆ ಒಂದ್ ದಿನ ಅಂತ ಮಾಡ್ತಾರಂತಲ್ಲ, ಅದೇನೋ ಒಂದ್ ಸಂಸ್ಥೆ ಅದಂತಾರಲ್ಲಪ್ಪ, ಯುನೆಸ್ಕೋ. ಆ ಸಂಸ್ಥೆಯವರು ಇದೆಲ್ಲ ಸಮೀಕ್ಷೆ ಮಾಡಿ ಪರಿಶೀಲನೆ ಮಾಡಿ, ಇದು ಬಹಳ ಒಳ್ಳೇದು, ಇದನ್ನ ಉಳಿಸ್ಕೋಬೇಕು, ಮುಂದಿನ ಜನಕ್ಕೆ ಇದೆಲ್ಲ ತಿಳಿಸ್ಬೇಕು ಅಂದ್ಬಿಟ್ಟು ಅದೇನೋ ಗುರುತಿಸ್ತಾರಂತಲ್ಲ, ಪಾರಂಪರಿಕ ಕಟ್ಟಡ. ಅದೇ 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 ಅಣ್ಣ, ಈಗ ಮೈಸೂರು ಪೇಟೆಗೆ ಹೋದ್ರೆ ಏಟೊಂದವಣ್ಣ ಪಿಲಾಸೆ ಸಾಕು. ಅಲ್ಲಕಯ್ಯ, ಪಿಲಾಸು ನೋಡು ಏನು ಅಂತಂದ್ರೆ, ಯುನೆಸ್ಕೋದವರು ಕೊಡೋ ಪಟ್ಟಿನೇ ಬೇರೆ, ನಮ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅದಲ್ಲಪ್ಪ, ಅದು ಕೂಡ ಪಟ್ಟಿನೇ ಬೇರೆ ಅಂತೆ. ಅದಕ್ಕೊಂದೇನೋ ಇಲಾಖೆನೂ ಅದಂತಲ್ಲಪ್ಪ ಅಲ್ವಾ? ಅಣ್ಣ ಅವತ್ತೇನೋ ಇರ್ತದಂತಲ್ಲ, ಪಾರಂಪರಿಕ ನಡಿಗೆ ಅಂತ ಮಾಡ್ತಾರ ಮೈಸೂರ್ನಾಗ ಯಾಕವ, ದಸರಾದಕ್ಕವ ಅಲ್ಲ, ಈಗ್ಲೂ ಮಾಡಾರೆ. ಅವತ್ತಿನ ದಿನ ಬೆಳಿಗ್ಗೆ ಟಾಂಗ ಅಥವಾ ನಡ್ಕೊಂಡು ಹೋಗ್ಬೋದು. ನಡ್ಕೊಂಡು ಹೋಗವ, ಟಾಂಗ ಪಾಂಗ ಇರೋದಿಲ್ಲ, ನಡ್ಕೊಂಡು. ಅಣ್ಣ ಕೆಲವ್ರಿಗೆ ವಯಸ್ಸಾದವ್ರಿಗೆ ಟಾಂಗಾನು ಇರ್ತದಂತೆ. ನಾ ಪೇಪರ್ ನಲ್ಲೆಲ್ಲ ಓದ್ದೆ. ಅವರು ಯಾಕೆ ಅವ್ರೇನ್ ನೋಡ್ಬಾರ್ದು? ಈಗ ನೀನ್ ವಯಸ್ಸಾದ್ಮೇಲೆ ಏನ್ ಕಣ್ ಮುಚ್ಕೊಂಡ ಕೂತ್ಕೋತಿಯ? ಯಾಕವ, ಕಾಲ್ ಚೆನ್ನಾಗಿರೋ ನೋಡ್ಕೊಂಡ್ಬಿಡ್ಬೇಕು ಅದೆಲ್ಲ ಅಲ್ವಾ? ಕೆಲವನ್ನ ಕಾಲ್ ಚೆನ್ನಾಗಿರಾಗ ನಡ್ಬಿಡ್ಬೇಕು, ಕಣ್ ಚೆನ್ನಾಗಿರುವಾಗಲೇ ನೋಡ್ಕೊಂಡ್ಬಿಡ್ಬೇಕು ಎಲ್ಲ ಅಲ್ವಾ? ಹೊಟ್ಟೆ ಚೆನ್ನಾಗಿರುವಾಗಲೇ ಎಲ್ಲ ತಿನ್ಕೊಂಡ್ಬಿಡ್ಬೇಕು ಕಣ್ಚಯ್ಯಣ್ಣ. ಹೊಟ್ಟೆ ಒಳಗಿರೋದು ಏನಾರು ಹಾಳಾಗ್ಲಿ, ಏನು ಹಾಳಾಗೋದಿಲ್ಲ ಕಣ. ಅದೇನೋ ಹೇಳ್ತಾರಲ್ಲಪ್ಪ, ಅದೇನೋ ಲಿವರು, ಅದೇ ಹೊಂಟೋಗ್ಬಿಟ್ಟದಂತಲ್ಲ ಜಯಣ್ಣ. ಕಾಯಿಲೆ ಬಂದು ಕವ, ಯಾರ ಕದ್ಕೊಂಡ್ ಹೋಗಕ್ಕಾದ್ದ, ಯಾರು ಕಿತ್ಕೊಂಡ್ ಹೋಗಕ್ಕಾದ್ದವ, ಭಯ ಆಯ್ತು. ಒಟ್ಟ ಒಳಗ್ ಕೈ ಹಾಕ್ಬಿಟ್ಟು ಮನ್ಸನ ದೇಹದಾಗೆ ಕತ್ತರಿಸ್ಕೊಂಡ್ರು ಬೆಳೆಯೋದು ಅದು ಒಂದೇ ಅಂಗು ಅಂತ ನೋಡು. ಏನ ಲಿವರು, ಕನ್ನಡದಾಗ ಏನ್ ಹೇಳ್ತಾರೆ ಹೇಳು? ಲಿವರು ಅಂತಲೇ. ಅದೇನಪ್ಪ ಇಲಿ? ಇವನ್ ಬೇರೆ ಹೇಳ್ತಾನೆ. ಮತ್ತೆ ಯಾವ್ದ ಕಮಲಕ್ ಹೇಳ್ತಾಳೆ, ಹೇಳವ ಕಮಲಕ್ಕ. ಓ ಪಿತ್ಕೋಸಕವ, ಪಿತ್ತ ಜನಕಾಂಗ ಏನೋ ಅಲ್ವೇನಣ್ಣ? ಪಿತ್ತ ಜನಕಾಂಗ ಹೌದ್ ಕಣಣ್ಣ. ಹೌದವ್ವ. ಮತ್ತೆ ಪಿತ್ತರಸ, ಪಿತ್ತ ಜನಕಾಂಗ, ಅದ್ ಯಾವ್ದೋ ಹಿಂದಿನ ಕಾಲದಾಗೆ ನಾವು ಓದಿರ್ನಿಲ್ವನಣ್ಣ. ಒಬ್ಬ ರಾಜ ಇರ್ತಾನೆ, ಅವನು ದೇಹದ ಒಂದು ಇದನ್ನೇ ತೆಗೆದ್ಬಿಟ್ಟು ಕೊಡ್ತಾನೆ. ಈ ತರದ್ ಓದಿರ್ನಿಲ್ವ? ಸಿಬಿ ಚಕ್ರ. ಅವ್ರು ಹೇಳೋದು, ಅವನ ದೇಹದಲ್ಲಿ ಲಿವರ್ನ ತೆಗೆದುಕೊಟ್ಟ, ಅದು ಮತ್ತೆ ಬೆಳಕತ್ತು ಅಂತ. ಅದು ಕತೆ ಓದ್ಕ ನಿನ್ಗೆ ಗೊತ್ತಾಯ್ತದೆ. ಈಗ ನೋಡಪ್ಪ, ಮನಸ್ಸಿನ ದೇಹದಾಗೆ ಬಹಳ ದೊಡ್ಡ ಅಂಗ ಯಾವ್ದು? ಪಿತ್ತ ಜನಕಾಂಗ. ದೊಡ್ಡದಾಗಿರ್ತೈತೆ. ಶ್ವಾಸಕೋಶನು ದೊಡ್ಡದಾಗದೆ, ಯೋಚನೆ ಮಾಡ್ಬೇಡ.
ಇದು ದೇಹದಲ್ಲಿ ಬಹಳ ಪ್ರಮುಖವಾದ ಕೆಲಸ ಮಾಡ್ತದಂತೆ. ಆದ್ರೆ ಇತ್ತೀಚೆಗೆ ಈ ಅಂಗಾಂಗ ಬಹಳ ವೈಫಲ್ಯ ಆಯ್ತದಂತೆ. ಯಾಕಪ್ಪ? ಫೇಲ್ಯೂರ್ ಆಯ್ತದೆ. ಯಾಕೆ? ಅಂದ್ರೆ ಜನ ಸರಿಯಾಗಿ ಆಹಾರ ಸ್ವೀಕರಿಸಕ್ಕಿಲ್ಲ, ಆಮೇಲೆ ಎಂಡ ಕುಡಿಯೋದು, ಆಮೇಲೆ ದಮ್ ಎಳೆಯೋದು, ಆಮೇಲೆ ಏನೋ ಅಸುರಕ್ಷಿತವಾದಂತಹ ಆಹಾರ ತಿನ್ನೋದು. ಎಂಡ ಎಲ್ಲಿದ್ದದೀಗ? ಎಂಡ ಇದ್ದದ ಈಗ? ಅಲ್ಲ ಕಣಣ್ಣ, ಹಂಗೆ ಹೇಳ್ತಾ ಇರೋದು. ಅಂದ್ರೆ ಅದ್ ಏನೇನ್ ತೊಂದ್ರೆ ಆಯ್ತದೆ, ಏನ್ ತಗೊಂಡ್ರೆ ಆಲ್ಕೋಹಾಲ್ ಅನ್ಕೊಳಪ್ಪ. ಹಂಗೇಳು ಹಂಗೇಳು. ಹಂಗೆ ಹಂಗೆ ಹೇಳ್ಬೇಕು ಇವ್ನಿಗೆ. ಇಲ್ದರ್ ಗೊತ್ತಾಗಲ್ಲ. ಅದ ಹೆಚ್ಚಿಗೆ ಕುಡಿತಾ ಹೋದ್ರೆ ಏನಾಯ್ತದಂತೆ, ಲಿವರ್ ಫೇಲ್ ಆಗೋಯ್ತದಂತೆ. ಪಾಸ್ ಹೆಂಗಾದದು ಅಂತ ಅದೇನೋ ಜಾಂಡೀಸು ಬರ್ತದಲ್ಲಪ್ಪ, ಜಾಂಡೀಸು ಬಂದಲ್ವೇ ಲಿವರ್ ಪೇಲ್ ಅಂತಲ್ಲಪ್ಪ. ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಲಿವರ್ ಅವನೇ ಪೇಲು ಅಲ್ವಾ? ದಾನವ ಮಾಡ್ಬೋದಂತೆ. ನೆಂಟ್ರು ಇಷ್ಟ್ರುಗಳು ದಾನವ ಮಾಡಿದ್ರೆ ಲಿವರ್ ಆಗ್ತಾರಂತೆ. ಅದಕ್ಕೆ ಅಪಾರ ಖರ್ಚಾದಂತೆ. ನಾವು ನಿಮ್ಗೆ ಎಲ್ಲಿ ತರಕದ್ದಯ್ಯ ದುಡ್ಡ? ಅದಕ್ಕ ಏನ್ ಮಾಡ್ಬೇಕು ಹೇಳು? ನಾವ್ ಚೆನ್ನಾಗ್ ನೋಡ್ಕೋಬೇಕಯ್ಯ ನಮ್ಮ ಆರೋಗ್ಯವ. ಲಿವರ್ ಚೆನ್ನಾಗ್ ನೋಡ್ಕೋಬೇಕು. ಅದೇನ್ ತಗದ್ ನೋಡಕ್ ಆಗೋದಿಲ್ಲ ಅಲ್ವಾ? ಅದೇನೋ ಸ್ಕ್ಯಾನಿಂಗ್ ಮಾಡ್ತಾರಲ್ಲ, ಅದ್ರಾಗ ಕಾಣಿಸ್ತದೆ. ಅದೇನ್ ಗಳಿಗೂ ಹೋಗಿ ಮಾಡಿಸ್ತಾರ? ಅದೇನೋ ನೀನೇ ಅಂತಲ್ಲಣ್ಣ, ಅದೇನೋ PHC ಐತೆ, ಅದೆಲ್ಲೋ ಬಾಡಿ ಚೆಕ್ಅಪ್ ಮಾಡ್ತಾರೆ ಅಂತೆಲ್ಲ ಯಾವಾಗ್ಲೂ ಹೇಳ್ತಾ ಇರ್ತೀಯಲ್ಲ, ಮಾಡಿಸ್ಕೊಂಡಾಗ ಗೊತ್ತಾಯ್ತದೆ. ಗಳಿಗೂ ಹೋಗಿ ತೋರಿಸ್ಕೋಬಾರ್ದು. ಗಳಿಗಳಿಗೋಲ್ಲ, 6 ತಿಂಗಳಿಗೆ ಒಂದ್ಸತಿ ಮಾಡಿಸ್ಕೋಬೇಕು ಅಂತಾರೆ. ಈಗ ಅದರದ್ದು ಕುರುಹುಗಳು, ಈಗ ಕಾಮಾಲೆ ಅಂದ್ರೆ ಕಣ್ಣೆಲ್ಲ ಹಳದೆ ಆಯ್ತದೆ, ಈ ತರ ಬಂದಾಗ ಗೊತ್ತಾಗ್ಬೇಕು. ಹೇಳ್ತದದು ಇಲ್ವಾ? ಆಮೇಕಿಂದ ಸಾಮಾನ್ಯವಾಗಿ ಬರ್ತದಲ್ಲಪ್ಪ ಸಕ್ಕರೆ ಕಾಯಿಲೆ, ಆಮೇಲೆ ರಕ್ತದ ಒತ್ತಡ, ಇಂಥವೆಲ್ಲ ಇದ್ದಾಗ ದೇಹದಾಗ ಏನೇನ್ ಅಂಗಳವೆ ಅವನ್ನೆಲ್ಲ ಹೊಸಿ ಪರೀಕ್ಷೆ ಮಾಡಿಸ್ಕೋಬೇಕು. ನೀ ಹೇಳ್ದಂಗೆ ಒಳ್ಳೊಳ್ಳೆ ಫುಡ್ ತಿನ್ಬೇಕು. ಯಾಕೆ ಅಂದ್ರೆ ನೋಡಪ್ಪ, ಈಗ ಬಟ್ಟೆ ಎಲ್ಲೋ ಹರಿದೋಗಿರ್ತದೆ ಅಂತ ಇಟ್ಕೊ, ತಕ್ಷಣ ಹೊಲಿಗೆ ಹಾಕ್ಬಿಟ್ರೆ ಒಂದೇ ಹೊಲಿಗೆ, ಇನ್ನೂ ಹೊಸಿ ಹರ್ಕಳ್ಳಿ ಅಂತ ಬಿಟ್ರು 100 ಹೊಲಿಗೆ ಹಾಕಿದ್ರು ಸರಿ ಹೋಗುತ್ತೆ. ನೀ ಏನ್ ಮಾಡ್ಬೇಕು? ನನಗೆ ಹೇಳ್ತಿದ್ದೆ ಕಾಲಕ್ಕೆ ನೀನು ಅಂದ್ರೆ ಎಲ್ಲಾರ್ಗು ಸೇರಿ ಹೇಳಪ್ಪ, ಕಾಲಕ್ಕೆ ಎಲ್ಲಾ ಪರೀಕ್ಷೆಗಳ ಮಾಡಿಸ್ಕೊಂಡ್ರೆ ಮುಂಚಿಗೆ ಗೊತ್ತಾಯ್ತದೆ ಏನಾಯ್ತದೆ ಸಮಸ್ಯೆ ಅಂತ. ಇಲ್ಲ ಅಂದ್ರೆ ಪೂರ್ತಿ ಹಾಳಾಗೋದ್ಮೇಲೆ ಹೋದ್ರೆ ಡಾಕ್ಟರ್ ತಾನೇ ಏನ್ ಮಾಡಾರು? ಏನು ಮಾಡಕ್ ಆಗೋದಿಲ್ಲ ಇಲ್ವಾ? ಅದಕ್ಕೆ ಸಾಯೋಜಿನ ವಸಿ ಮುಂದಕ್ಕೆ ಹಾಕ್ಬೋದು ಅಷ್ಟೇ. ಡಾಕ್ಟರ್ ಇನ್ನೇನ್ ಮಾಡಕ್ ಆದ್ದಪ್ಪ ಅಲ್ವಾ? ಯಾರು ದಾನ ಕೊಡ್ಬೇಕು. ಈಗೆಲ್ಲ ಅಂಗಾಂಗ ದಾನ ಫೇಮಸ್ ಆಗ್ಬಿಟ್ಟದೆ. ಆದ್ರೆ ಯಾರ್ಗೆ ತಲೆ ಸತ್ತೋಗಿರ್ತೈತಿ ನೋಡು, ದೇಹ ಆರೋಗ್ಯವಾಗಿರ್ತೈತೆ, ಉಸಿರಾಡ್ತಾ ಇರ್ತಾರೆ, ತಲೆ ಸತ್ತೋಗ್ಬಿಟ್ಟಿರ್ತೈತೆ, ಏನೋ ಅಂತಾರಲ್ಲ, ನೋಡ್ದ ಎಷ್ಟ್ ಚಂದಾಗಿ ಹೇಳ್ತಾಳೆ. ಅಂತವ್ರು ದಾನ ಮಾಡ್ತಾರೆ. ಅವ್ರ ತವ ತಕೊಂಡು ಯಾರಿಗ ಅಗತ್ಯ ಅದೇ ಅವ್ರಿಗೆ ಸೇರಿಸ್ತಾರೆ. ಬಹಳ ಮುಂದುವರೆದದ್ ಕಣಣ್ಣ. ನೀ ಪೇಪರ್ ಅಲ್ಲೆಲ್ಲ ಓದಿರಕ್ಕಿಲ್ವಾ? ಅದೇನೋ ಹೇಳ್ತಾರಲ್ಲವ, ಏನು ಇರೋದೇ ಇಲ್ವಂತಲ್ಲ, ಟ್ರಾಫಿಕ್ ಅಂತ ಹೋಯ್ತದಂತ. ಟಿವಿನಾಗ ನೋಡಿರ್ವಪ್ಪ, ಅದೆಲ್ಲಿಂದೋ ಬೆಂಗಳೂರಿಗೆ ಸಾಗಿಸ್ತಾರಲ್ಲಯ್ಯ, ಹಂಗೆ ತಕ ಹೋಗಿ ಹಾಕ್ತಾರಂತೆ. ಏನೇ ಆದ್ರೂ ಇರೋ ಅಂಗಾಂಗಗಳನ್ನೆಲ್ಲ ಚೆನ್ನಾಗಿ ರಕ್ಷಣೆ ಮಾಡ್ಕೋಬೇಕು. ಏನಿಲ್ಲಕ್ಕಪ್ಪ ನೋಡಪ್ಪ, ಏನು ನಮ್ಮ ಮುದ್ದೆ ತಿನ್ನದ ಬಿಟ್ಬಿಟ್ಟಿಮಿ, ಈ ಸೊಪ್ಪು ಸೆದೆ ತಿಂತಿದ್ವಲ್ಲಪ್ಪ. ನಮ್ಮ ಹಳ್ಳಿಗಳಲ್ಲಿ ಈಗ ನಾವು ತಿನ್ನೋದಿಲ್ವಾ ಜಯಣ್ಣ? ಈಗ ಸೊಪ್ಪಿನ ಹೆಸರ ಮಾಡ್ಕೋಬೇಕು ಒಂದು ವಾರಕ್ಕೆ 2 ದಿನ. ಆಮೇಲೆ ಒಳ್ಳೆ ಸಾರ ಮಾಡ್ಕೋಬೇಕು, ಕಾಳುಗಳು ತಿನ್ಬೇಕು. ಈ ಪ್ರಧಾನ ಮಂತ್ರಿಗಳು ಹೇಳ್ತಿದ್ರಂತಲ್ಲ, ಸಿರಿಧಾನ್ಯಗಳು, ರಾಗಿ ಮುದ್ದೆ ತಿನ್ನಿ ಅಂತ ಹೇಳಿ, ಆಮೇಕಿಂದ ಸಿರಿಧಾನ್ಯ ತಿನ್ನಿ, ಆರೋಗ್ಯವ ರಕ್ಷಣೆ ಮಾಡ್ಕೊಳ್ಳಿ, ಆಮೇಕಿಂದ ಎಣ್ಣೆ ಪಣ್ಣೆ ಹೊಸಿ ಕಮ್ಮಿ ತಿನ್ನಿ, ದೈಹಿಕವಾಗಿ ಆರೋಗ್ಯವಾಗಿರಿ. ಹೆಚ್ಚಿಗೆ ಎಣ್ಣೆನು ಬಳಸಬೇಡಿ ಅಂತ, ಅಗತ್ಯಕ್ಕಿಂತ ಜಾಸ್ತಿ ತಿಂಡಿ ಎಲ್ಲ ಜಾಸ್ತಿ ತಿನ್ಬೇಡಿ. ಅದಕ್ಕೆ ಈಗ ನಮ್ಮ ಹಳ್ಳಿಗೂ ಏನ್ ಮಾಡ್ಬಿಟ್ಟವೆ ಜಯಣ್ಣ, ಈ ಬಸ್ ಸ್ಟ್ಯಾಂಡ್ ಇಲ್ವಪ್ಪ, ಅಲ್ಲಿ ಗೋಬಿ ಗಿಬಿ ಹಾಕ್ತಾ ಇರ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಸ್ಟೈಲ್ ಆಗಿ ಕಡ್ಡಿಯ ಚುಚ್ಕೊಂಡ್ ತಿಂತಿರ್ತಾರೆ. ಏನದ ಕಲರ್ ನೋಡ್ಬಿಟ್ರೆ ಜಯಣ್ಣ ತಿನ್ನಕಾರು ಮನ್ಸು ಬಂದದಯ್ಯ. ಕೆಲವರು ಚೆನ್ನಾಗ್ ಮಾಡ್ತಾರೆ, ಅಂದ್ರೆ ನಮ್ ಇದ್ರಲ್ಲಿ ನಾವ್ ಇರ್ಬೇಕಪ್ಪ. ಹ್ಞೂಕಪ್ಪ, ಅದನ್ನೇನ್ ಎಣ್ಣೆಲ್ ಬೇಯಿಸ್ತಾ ಇರ್ತಾರೆ ಕಣ್ಜಯ್ಯಣ್ಣ. ಅದ್ ನೋಡ್ಬಿಟ್ರೆ ಇದು ಯಾಕಪ್ಪ ಈಗ ಮನ್ಲೆ ಮಾಡ್ಕೊಂಡ್ ತಿನ್ಬೋದಲ್ವಾ ಇದೆಲ್ಲ? ಇವು ಕೋಸ್ನಲ್ಲಿ ಒಂಚೂರು ಅದಕ್ಕ ಅದೇನ ಖಾರ ಪರ ಹಾಕ್ಬಿಟ್ಟು ಜಯಣ್ಣ ಎಣ್ಣಗ್ ಬಿಟ್ಬಿಟ್ರೆ ಅದೇ ಅಳ್ಕತ್ತದ. ಸರಿ, ಹೂಕೋಸ್ ಐತೆ ಮನೇಲಿ, ಹಂಗಾರ ಅದೇನ್ ಮಾಡ್ಬಿಡೋಣ. ಮಾಡವ
ಮಾಡು ಮಾಡು ಮುಸಿ ಇನ್ನೊಸಿ ಮಾತಾಡಮ್ಮ, ಆಮೇಲೆ ಮಾಡೇ ಇರು. ಅಲ್ಲ ನೀ ಮಾಡು ಅಂದಿದ್ದು. ನಾನೇ ಮಾಡ್ಬೇಕವ್ವ, ಮನೇಲಿ ಮಾಡ್ಕೊಟ್ಟನ್ ಬಿಡು. ಅಲ್ಲ ಈಗ ಹೇಳ್ದಷ್ಟು ಸುಲಭ ಅಲ್ಲ ಅಂತ ಅವಳು ಹೇಳ್ತಿರ. ಅದ್ಯಾಕವ್ವ, ಹೂಕೋಸು ಖಾರ ಹಾಕೋದು ಎಣ್ಣೆ ಬಿಟ್ಬಿಟ್ರೆ ಅವನ್ ಮಾಡ್ತಾನೆ ಇಡೀ ಹೂಕೋಸೆಯ ಇಟ್ಟಾಗ ಅದ್ಬಿಟ್ಟು ಎಣ್ಣೆಗ್ ಬಿಟ್ಬಿಡ್ತಾನೆ. ಅದೇ ನಂಗೆ ಬರೋದಿಲ್ಲಪ್ಪ. ಊರ್ ಒಟ್ಟಿನ ಕೆಲಸ ಮಾಡುವಾಗೆಲ್ಲ ಮಾಡ್ತಿರಲ್ಲ, ಊರ್ನಾಗ ಮದ್ವೆ ಆಗ ಯಾವಾಗ್ಲೂ ಅದೊಂದೇ ಹೇಳ್ಬೇಡ, ನಾ ಬಾತ್ ಮಾಡ್ತೀನಿ ಅಂತ. ಅಯ್ಯೋ ಬಾತಲ್ಲಕವ್ವ, ನಾನು ಕೋಳಿನೂ ಮಾಡ್ತಾನ ಅವನು. ಬರೀ ಬಾತ ಕೇಳಿಗೆ ಕೋಳಿನೂ ಮಾಡ್ತಾನ ಅವನು. ಕೋಳಿ ಬಾತು ಕೋಳಿ. ಚೆನ್ನಾಗಿ ಹೇಳ್ತಿದೆ. ಈಗ ನೋಡಪ್ಪ, ಏನ ಹೇಳಕ್ ಬಂದೆ, ನಾಳೆ ಮೈಸೂರು ಪೇಟೆಗೆ ಹೋಯ್ತೀನಿ. ಯಾತಕಯ್ಯ? ಹೇಳು. ಪಿಕ್ಚರ್ ನೋಡಕಯ್ಯ? ನೀನಿ ಬರೀ ಅದೇಯ. ಏನದೇ ಹೇಳು. ನಾಳೆ ಏನಿದ್ದದಯ್ಯ? ಬಸವ ಜಯಂತಿ. ಓಹೋ ಜಯಣ್ಣ. ಕಮಲಕ್ನು ಬತ್ತಾಳೆ. ಯಾಕೆ ಹೇಳು? ಕಮಲಕ್ ಬರೋದು ಉಬತಿ ಬರ್ಕೊಂಡ್ ಬರಕ್ಕ ಅಲ್ಲ, ಚಿನ್ನ ತಕ್ಕತಾಳಂತೆ. ಚಿನ್ಮಯ? ನಾಳೆ ಅಕ್ಷಯ ತೃತೀಯ. ಓ, ಆ ಪಾಟಿ ದುಡ್ಡಿಟ್ಟಿದಯವ? ಹಂಗಲ್ಲ ಕಣಣ್ಣ, ಅಲ್ಲಿ ದೊಡ್ಡ ಫಂಕ್ಷನ್ ಮಾಡ್ತಾವ್ರೆ ಬಸವ ಜಯಂತಿದು. ಅದ್ ನೋಡ್ಕೊಂಡು ಅಲ್ಲೆಲ್ಲ ಏನು ಕೊಡಕಿಲ್ಲ, ಅಲ್ಲೆಲ್ಲ ದೊಡ್ಡ ಮಹಾತ್ಮರೆಲ್ಲ ಮಾತಾಡ್ತಾರೆ, ಅವೆಲ್ಲ ಕೇಳಿಸ್ಕೊಂಡು ವಚನ ಆಡ್ತಾರಂತೆ. ಅವೆಲ್ಲ ಕೇಳಿಸ್ಕೊಂಡು ಆಮೇಲಿಂದ ಚಿನ್ನದಂಗಡಿಗೆ ಹೋಗೋದು. ಅದು ನೀನೇನೋ ಹೇಳಿದ್ದಂತಲ್ಲ, ಅದೇನೋ ಬೆಳೆ ಬೆಳೆದೆ ಒಳ್ಳೆ ಆದಾಯ ಬಂದದೆ, ಏನಾರು ಕೇಳವ, ಏನಾರು ಕೊಡಿಸ್ತೀನಿ ಅಂತ. ಅದಕ್ಕೆ ಜಯಣ್ಣ ನೀನ್ ಗೆಪ್ತಿ ಮಾಡು, ಚಂದ್ರಣ್ಣ ಬರ್ನಿಲ್ಲ ಅಂದ್ರೂ ಕರ್ಕ ಹೋಗುಮ್ಮ, ಚಿನ್ನವ ಕೊಡಿಸ್ಲಿ ಅಂತ ಹೇಳ್ತೀನಿ. ನಾನು ಅದು ಮಾತ್ರ ಕೊಡ್ಸೋದಿಲ್ಲ ಕಣ್ಬಿಡು. ಏನವ ಚಿನ್ನದ ರೇಟ ನೋಡಿದ್ರೆ ಕೊಂಡ್ಕೊಳಗಿದ್ದದವ. ಅಲ್ಲಕ್ಕವ್ವ, ಬಸವ ಜಯಂತಿಗೆ ಹೋಯ್ತಿರಿ ಹೋಗಮ್ಮ ಅಂತಿದ್ದರಿ, ಆಮೇಲೆ ಚಿನ್ನ ತಕೊಳಮ್ಮ ಅಂತಿದ್ದರಿ. ಚಿನ್ನ ಬೇಡ ಬಿಡೋಣ, ಬಸವ ಜಯಂತಿ ಕಾರ್ಯಕ್ರಮನೇ ನೋಡ್ಕೊಂಡ್ ಬಂದ್ರೆ. ಬಸಣ್ಣವ್ರು ಹೇಳಿಲ್ವವ, ಪ್ರಭುಗಳು ಹೇಳಿಲ್ವವ, ಅದು ಹೆಣ್ಣು ಹೊಣ್ಣು ಮಣ್ಣು ಎಲ್ಲ ಮಾಯ ಅಂತ. ಹಂಗ ಹೋಗ್ಬಿಟ್ಟು ಮತ್ ಅದನ್ನೇ ತಗೊಳಕ್ಕೆ ಅಂತ ಹೋಯ್ತಿದೆ ಎಲ್ಲ. ಅದು ಬರೀ ಹೇಳಕ್ಕೆ ಕಣ್ಣಣ್ಣ. ಅಲ್ಲಮ್ಮ ಪ್ರಭು ಹೇಳಿಲ್ವಾ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ. ಹೇಮ ಅಂದ್ರೆ ಪಕ್ಕದ ಮನೆ ಅನ್ಕೊಂಡಿದ್ಯಾ? ನಾನ್ ಹಂಗ ಅನ್ಕೊಂಡಿಲ್ಲ. ಹೇಮ ಅಂದ್ರೆ ಚಿನ್ನ ಗೊತ್ಕೊಡೋಣ ಅಂತ. ಹೇಮ ನಿನ್ನದಲ್ಲ. ನೀನು ಏನ್ ಹೇಳ್ತೀಯ ಅಂತ ಟೆಸ್ಟ್ ಮಾಡ್ತಾಳೆ. ಏನ್ ಮೇಡಮ್, ನೀನು ದುಡ್ಡನ್ನ ಜೇಬ್ ತುಂಬಾ ತುಂಬ್ಕೊಬಿಟ್ಟು ಏನು ಒಂದ್ ತುಂಡು ಚಿನ್ನ ಕೊಡ್ಸಕ್ ಆಯ್ಕಿಲ್ಲ ಅಂತೀಯಲ್ಲ ನೀನು. ಈಗ ಚಿನ್ನವ ದುಡ್ಡು ಜಾಸ್ತಿ ಆಯ್ತು, ಏರಿಕೆ ಆಗದೆ ಅಂತ ಯೋಚನೆ ಮಾಡಬಾರ್ದು. ಚಿನ್ನಾನು ಒಂದು ಬಂಡವಾಳ ಇಲ್ವಾ? ಈಗ ನೋಡು, ಹಿಂದಿನ ಕಾಲದಾಗ ಏನಾರು ನಿಂತಾವ್ ಚಿನ್ನ ಇದ್ರೆ, ಈಗ ಅದನ್ನ ನೀನ್ ಮಾರಿದ್ರೆ ಎಷ್ಟು ದುಡ್ಡು ಆಯ್ತದೆ? ಅದಕ್ಕೆ ನನ್ನ ಹತ್ರ ಏನಿಲ್ಲ. ಅದು ಒಂಥರ ಎಫ್ಡಿ ಇದ್ದಂಗೆ. ಎಫ್ಡಿ 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 ಅಂತ ತಮಿಳಲ್ಲಿ ಹೇಳ್ತಾರಲ್ಲ, ಅದ ಎಫ್ಡಿ ಅಲ್ಲ, ಹೇಳವ ಫಿಕ್ಸೆಡ್ ಡೆಪಾಸಿಟ್ ಕಣನ. ಅದವ್ವ, ಈಗ ಜಮೀನಾಗೆ ಮರ ಹಾಕಿದ್ರೆ ಎಫ್ಡಿ, ಬ್ಯಾಂಕ್ನಾಗ ಕಾಸು ಮಡಗಿದ್ರೆ ಎಫ್ಡಿ, ಚಿನ್ನಪ್ಪನ ಖರೀದಿ ಮಾಡಿದ್ರೆ ಎಫ್ಡಿ, ಆಮೇಲೆ ಅದೇನೋ ತಕತಾರಂತಲ್ಲವ ನಂಗೂ ಗೊತ್ತಿಲ್ಲ. ಸೇರು ಶೇರ್ಗಳು, ಶೇರ್ ತಗೋತಾರಲ್ಲ ಅಣ್ಣ, ಕಂಪ್ನಿ ಶೇರ್ಗಳು, ಬ್ಯಾಂಕ್ ಅಲ್ಲೆಲ್ಲ ಶೇರ್ ಕೊಡ್ತಾರೆ. ನಮ್ಗೆ ಇದು ದವಸ ಅಳಿಯೋ ಸೇರು ಈಗ ನಿಂಗೆ ಹೆಂಗು ದುಡ್ಡು ಬಂದೈತೆ ಅಂದೆ ಅಲ್ವಾ, ನೀನು ಶೇರ್ ತಗೋಬಹುದು. ನನಗೆಲ್ಲಿಂದ ಬಂದಿದವ ದುಡ್ಡು? ಎಲ್ಲ ಬೆಳೆ ಮಾರಿದ್ ಏನಣ್ಣ ಮಾಡ್ದೆ ನೀನು? ಶುಂಠಿ ಬೆಳೆದು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ಯಾ? ದುಡ್ಡೆಲ್ ಮಡಗಿದ್ಯಾ? ಈಗ ಅದೆಲ್ಲ ಇಲ್ಲ. ನಮ್ಮ ಅದೇ ಒಂದ್ ಕಂಪ್ನಿಗೆ ಸೇರ್ಕಣನೆ ಬೆಂಗಳೂರು ಪ್ಯಾಟರ್ನಾಗೆ. ಅದೇನ ಅಮ್ಮ ಕಂಪ್ಯೂಟರ್ ಬೇಕು, ಕಂಪ್ಯೂಟರ್ ಅಂತಂದ. ಕಂಪ್ನಿಯವರೇ ಕೊಡ್ತಾರಲ್ಲ, ನೀನ್ ಯಾಕೆ ಕೊಡ್ಬೇಕು? ಅಲ್ಲ, ಅದು ಕೊಡ್ತಾರಂತೆ. ಇದೇನ ಹೇಳ್ತಾರಲ್ಲಪ್ಪ, ದೊಡ್ಡದು ಅಂದ್ರೆ ಅದೇನು ಅಪ್ಗ್ರೇಡ್ ಆಗಿರೋದು ಅಂತ ಹೇಳ್ತಾರಂತಲ್ಲಪ್ಪ. ಅದು ನಮ್ಮ ಮನೇಲಿ ಇಟ್ಕತೀನಿ, ಆಮೇಲೆ ಆಫೀಸ್ಗೆ ಹೋದಾಗ ಅದ್ ಬಳಸ್ತೀನಿ ಅಂತಂದ. ಅದಕ್ಕೆ ಹುಸಿ ದುಡ್ಡ ಕೊಟ್ಬಿಟ್ಟಿ ಅವನಿಗೆ ಅಪಾರ ಏನಿಲ್ಲ ಬಿಡು ಜೋಬಲಿ. ಇರೋ ಅಷ್ಟ್ರಲ್ಲೇ ಏನೋ ತಕೊಂಡ್ರಾಯ್ತು. ಬಾ ಮೈಸೂರು ಪೇಟೆಗೆ ನಿಮ್ ಬಾರೆಯ ಜೊತೆಗೆ ಫಂಕ್ಷನ್ ಕರ್ಕೊಂಡ್ ಹೋಯ್ತಿವ. ಫಂಕ್ಷನ್ ಅಲ್ಲಿ ಕುಂತ್ಕೊಂಡ್ ಕೇಳು, ಈ ಕಡೆ ಕಿವಿಲ್ ಕೇಳಿದ್ ಆ ಕಡೆ ಕಿವಿಲಾದ್ರೂ ಬಿಡು, ಇಲ್ಲ ಮಧ್ಯದಲ್ಲಿ ತಲೆ ಇರ್ತದಲ್ಲ ಅದ್ರಾಗ ಹೊಸಿ ಯೋಚನೆ ಮಾಡಿ ಎಲ್ಲಗ್ ಬುಟ್ಕೋಬೇಕು ಅಲ್ಲಿಗ್ ಬುಟ್ಕೋತೀನಿ ಬಿಡು. ಇಲ್ವಾ? ಬಸವಣ್ಣವ್ರ ಜಯಂತಿ ಚಂದ ಮಾಡ್ತಾರೆ ಮೈಸೂರು ಪೇಟೆನಾಗೆ. ಅಲ್ಲೇ ಇರ್ಬೇಕಾಯ್ತಕಯ್ಯ. ಯಾಕ? ಬಸವ ಜಯಂತಿ, ಶಂಕರ್ ಜಯಂತಿ, ರಾಮಾಚಾರ್ಯ ಜಯಂತಿ ಮೂರು ಅದಲ್ಲ ಅಲ್ಲಿ ಮಾಡ್ತಾರ, ಅಲ್ಲೇ ಇದ್ಬಿಡಮ್. ಮೈಸೂರು ಪೇಟೆನಾಗೆ ಶಂಕರಾಚಾರ್ಯದ ಮಂದಿರನೂ ಐತೆ, ಶಂಕರ್ ಮಠ. ಅಲ್ಗೂ ಹೋಗುಮ್ಮ. ಶಾರದಾ ದೇವಿ
ನೋಡ್ಕೊಳ್ಳೋದು. ಅದಾದ್ಮೇಲೆ ರಾಮಾನುಜಾಚಾರ್ಯರ ಜಯಂತಿ ಇಲ್ವೇ, ಅದು ಐತಲ್ಲ, ಇರ್ತದೆ ಎಲ್ಲ ಒಂದ್ ಕಡೆ, ಅಲ್ಗೂ ಹೋಗುಮ್ಮ. ಉಳ್ಕೊಳ್ಳೋದು ಎಲ್ಲಾ ಜಯಂತಿಗಳು ಆಚರಣೆ ಮಾಡಿ ಮಾತ್ಮುರು ಏನೇನ್ ಹೇಳವ್ರೆ ಕೇಳಿಸ್ಕೊಳ್ಳೋದಪ್ಪ. ಒಂದು ಕಾರ ಮಾಡ್ಕೊಂಬಿಡಮ್. ಮೂರ್ ದಿನ ಕಾರ ಕೊಡಕ್ ಆಯ್ತದ? ಕಾಲಿಲ್ವೇ? ಮೈಸೂರು ಪೇಟೆನಾಗ ಓಡಾಡಕ್ ಕಾರ್ ಯಾಕಣ್ಣ? ಇನ್ನು ಮುಂಚೆ ಹೇಳ್ದಲ್ಲ ನೀನು, ಟೂರ್ ಮಾಡಕ್ಕೆ ಬೇಕು ಕಾರು. ಮೈಸೂರ್ನಾಗ ಓಡಾಡಕ್ಕೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬೇಡ, ಆಟೋದಲ್ಲೇ ಹೋಗಮ್ಮ. ಬೇಡ, ಆಟೋ ಇಲ್ದ ನಡ್ಕೊಂಡು ಹೋದ್ರ ಆಯ್ತು. ನಡಿಯಕ್ ಆದ್ದವ, ಬಿಸ್ಲುಕವ, ಹಣ ಮರ ಐತೆ ನೋಡು, ಮರದ ಮೇಲೆ ನಡ್ಕೊಂಡು ಹೋದವ, ಕೆಳಗ್ ಹೋಗೋದು, ಮರದ ಮೇಲೆ ಹೋದ್ಯಾ? ಅವ್ವ ಬಿಳಿದ ಬಟ್ಟೆ ತಕ, ತಲೆಗೆ ಒಂದ್ ಟೋಪಿ ಹಾಕೊಂಡ್ಬಿಡು ಆಯ್ತಾ, ಛತ್ರ ಇರ್ತದಲ್ಲ ಅದನ್ನ ಹಿಡ್ಕೊಂಡು ನಡ್ಕ ಓಡಾಡು. ಅಲ್ಲ ಕಯ್ಯ, ಚೆನ್ನಾಗಿ ಹೇಳ್ತಿದ್ದೆ ನೀನು. ತಲೆಗೆ ಟೋಪಿ ಹಾಕೊಂಡು ಛತ್ರಿಯ ಕೈನಾಗ ಹಿಡ್ಕೊಂಡು ಹೋಗು ಅಂತ. ಛತ್ರಿನ ಹಿಡ್ಕೊಂಡ್ರೆ ಆಗೋದಿಲ್ವಯ್ಯ? ಛತ್ರಿ ಯಾವ ಬಣ್ಣ? ಛತ್ರಿ ಯಾವ ಬಣ್ಣದಾಗ ಇರ್ತದಣ್ಣ? ಕರಿ ಇಲ್ವಾ? ಶಾಖ. ಕರಿ ಏನ್ ಮಾಡ್ತದ ಹೇಳು? ಅದಕ್ಕೆ ತಲೆಗೆ ಏನ್ ಮಾಡ್ಬೇಕು ಹೇಳು? ಟೋಪಿ ಹಾಕಬೇಕು. ಅದಕ್ಕೆ ಛತ್ರಿ ಹಾಕ, ಹಂಗಾರೆ ಬಿಟ್ಬಿಟ್ಟಾಗಮ್ಮ. ನಿನ್ನ ಇಷ್ಟ, ಬೇಕಾದ್ರೆ ಹಿಡ್ಕೊ, ಬೇಡ ಅಂದ್ರೆ ಬಿಡು. ಆಯ್ತು ಬಿಡು. ಹಳೇ ಕಾಲದ್ದು ಛತ್ರಿಯ ತಕೊಂಡ್ ಇಟ್ಕೊಂಡಿದೀನಿ. ಹಿಂದಿನ ಕಾಲದಾಗ ಬತ್ತಿತ್ ನೋಡು, ಮರದ್ದು ಇದ್ರಲ್ಲಿ ದೊಡ್ಡ ಛತ್ರಿ, ಜನ ಹೋಗೋದಯ್ಯ, 3 ಜನ ಹೋಗ್ಬೋದು ಅಂತದ್ದು ಒಂದ್ ಮಡಿಕೊಂಡು ಛತ್ರಿ ಹಿಡ್ಕೊಂಡ್ ಹೋಗುಮ. ಆಯ್ತು ಬಿಡು ಜಯಣ್ಣ, ಅದಕ್ಕೇನಂತೆ. ಮೈಸೂರು ಪೇಟೆನಾಗೆ ಮಾತ್ಮೂರ್ ಜಯಂತಿ ಎಲ್ಲ ನೋಡ್ಕೊಂಡು ತಿಳ್ಕೊಂಡು ಬಂದ್ಬಿಡುಮ. ಇನ್ನಕ್ಕಪ್ಪ ಈ ಭೂತಾಯಿ ಅದ್ ಹೆಂಗ ಸಹಿಸ್ಕೊಂಡಿದವಳು ಈ ಊರು ಬಿಸಿಲ ಅಲ್ವಾ? ಎಂತ ಮಾತು ಹೇಳ್ದೆ ನೀನು ಜಯಣ್ಣ. ನಿಜಕ್ಕೂ ಅದೇನದು ಬಿಸಿಲಯ್ಯ, ಅದು ಏನು 12 ಗಂಟೆ ಆಯ್ತಂಗ ಮೊಕವ ದಾರಂದಿಂದ ಹೊರಗ ಹಾಕಾಕೆ ಆಯ್ತಲ್ವ ಜಯಣ್ಣ? ಸಿಕ್ಕಾಪಟ್ಟೆ ಬಿಸಿಲಾಗ್ಬಿಟ್ಟದೆ. ಏನ ಯಾಕ ಜಯಣ್ಣ ಇದೆಲ್ಲ ಹಿಂಗ ಆಯ್ತಿದ್ದು? ಏನಾರ ಮನ್ಸ ಕೆಡಕ್ ಮಾಡ್ತಿದ್ದಾನಯ್ಯ. ಈಗ ಪ್ರತಿ ವರ್ಷ ಭೂಮಿ ದಿವಸ ಅಂತ ಆಚರಣೆ ಮಾಡ್ತೀವಿ. ಭೂಮಿಗೂ ಬರ್ತ್ಡೇ ಮಾಡ್ತೀವಿ. ಅದಕ್ಕ ನಾವು ಕೊಡೋ ಗಿಫ್ಟ್ ಇದೆಯಾ? ಪ್ರತಿ ವರ್ಷ ಟೆಂಪರೇಚರ್ ಜಾಸ್ತಿ ಮಾಡೋದು ಗಿಫ್ಟ್. ಅದು ಗಿಫ್ಟ್. ಬುಡಪ್ಪ ಏನ ಮಾಡ್ತೀಯ ಹೇಳು? ಕಾಡ ಕಡಿಯೋದು ಇಲ್ವಾ? ಆಮೇಲೆ ಭೂಮಿಗೆ ಕನ್ನ ಕೊರೆದ್ಬಿಟ್ಟು ನೀರ ಮ್ಯಾಕ್ ಎತ್ಕೊಳ್ಳೋದು, ಬೋರಲ್ಲು. ಆಮೇಲೆ ಒಂದ್ ಸಣ್ಣ ಗಿಡ ಮರನು ಕೂಡ ಬೆಳೆಯಂಗಿಲ್ಲ. ಬೆಳೆದಿರೋ ಮರವ ಕತ್ತರಿಸ್ತಾ ಇದೀವಲ್ಲ ಜಯಣ್ಣ. ಅದೇ ಮತ್ತೆ ಬಹಳ ಪ್ರಮುಖವಾಗಿ ನಾವು ಭೂಮಿಗೆ ಬ್ಯಾಡದಲ್ಲೇ ಇರೋ ಅನಿಲಗಳನ್ನೆಲ್ಲ ಬಿಡ್ತಾ ಇದೀವಿ. ಅಂದ್ರ ಈ ಕಾರ್ಬನ್ ಡೈಆಕ್ಸೈಡ್ ಅಂತಾರ ನೋಡು, ಅದ ಮರ ಹೀರ್ಕತ್ತದೆ. ಮರವೇ ಇಲ್ಲ ಅಂದ್ರೆ ಏನಾಯ್ತದೆ ಹೇಳೋದು? ಮ್ಯಾಲ್ ಕೊಂಟೋಗಿ ಅದೇನೋ ಓಝೋನ್ ಅಂತ ಇರ್ತದಂತಲ್ಲವ? ಓಝೋನ್ ಲೇಯರ್ ಕಣಣ್ಣ, ಓದಿದೀವಲ್ಲ ನಾವುವೇ. ಭೂಮಿ ಸುತ್ತ ಒಂದ್ ಪದರ ಇತ್ತಂತೆ ಮುಂಚೆ. ಸೂರ್ಯ ಎಂಥ ಕಿರಣ ಬಂದ್ರುವೆ ಅದು ತಡ್ಕಬಿಟ್ಟು ಕೆಳಕ್ಕೆ ಬಿಡ್ತಿರ್ನಿಲ್ವಂತೆ. ನೀನ್ ಹೇಳಲಿಲ್ವಾ ಹೊರಕ್ ಮುಖ ಹಾಕ್ರು ಸುಡ್ತದೆ ಅಂತ? ಹಿಂದಿನ ಕಾಲದಾಗ ಆಯ್ತಿತ್ತ ಹಂಗೆ? ಬಿಡಪ್ಪ, ಇಲ್ಲ ಬಿಡು. ಯಾರು ಪ್ಯಾನ್ ಇಟ್ಕೊಂಡು ಮನಿ ಕಂಡಿದ್ದಾರಣ? ಬಿಡಪ್ಪ, ಇಲ್ವಾ? ಅದಕ್ಕೆ ಹೇಳ್ತಾ ಇದ್ರು, ಮುಂಚೆ ಬೆಂಗಳೂರು ಏರ್ ಕಂಡೀಷನ್ ನಗರ ಆಗಿತ್ತಂತೆ ಮುಂಚೆ. ಏನವ, ಮೈಸೂರು ಹಂಗೆ ಇತ್ತು, ಏರ್ ಕಂಡೀಷನ್ ನಗರ. ಈಗ್ಲೂ ಏರ್ ಕಂಡೀಷನ್ ನಗರಾನೇ, ಎಸಿ ಊರು. ಯಾಕೆ ಹೇಳು? ಎಲ್ಲರ ಮನೆಯಾಗೂ ಎಸಿ ಇರ್ತವೆ. ಆಗ ಸ್ವಾಭಾವಿಕವಾಗಿ ಎಸಿ ಇತ್ತು. 26-27 ಮೇಲೆ ಹೋಯ್ತಿರ್ನಿಲ್ಲ ಕಣವ. ಉಸ್ನ ಗುಲ್ಬರ್ದಾಗ ಕಲ್ಬುರ್ಗಿ 44 ಡಿಗ್ರಿ ಅಂತಲ್ಲಪ್ಪ, 45 ಅಂತ ಕಣ. ಇನ್ನು ಜಾಸ್ತಿ ಆಯ್ತದಂತಲ್ಲ. 5 ಆಗ್ಬಿಟ್ರೆ ಏನ್ ಅರ್ಧ ಸುಟ್ಟಂಗ್ ಮನ್ಸ ತಡಿಯಕ್ ಆಯ್ತದ? ಹೋಗಪ್ಪ. ಭೂಮಿ ಹೆಂಗೆ ಮನುಷ್ಯನಿಗೆ ಪಾಠ ಕಲಿಸ್ತದೆ ಇಂಥ ಟೈಮ್ನಾಗೆ ತಿಳ್ಕೋಬೇಕು. ಅದಕ್ಕೆ ಭೂಮಿಯ ಕಾಪಾಡ್ಕೋಬೇಕು. ಇರೋದು ಒಂದೇ ಭೂಮಿ ಅಲ್ವಪ್ಪ, ಏನತ್ತಾರು ಭೂಮಿ ಇದ್ದದ. ಆ ಭೂಮಿನ ಉಳಿಸ್ಕೋಬೇಕಾದ್ರೆ ನೀ ಹೇಳ್ದಲ್ಲ, ಈ ತರ ಎಲ್ಲ ನಾವೆಲ್ಲ ಮಾಡ್ತಾ ಇದೀವಿ ಅಂತ ಹೇಳ್ದಲ್ಲ, ಅದೆಲ್ಲ ನಿಲ್ಲಿಸ್ಬೇಕು ಅಜ್ಜಣ್ಣ. ಈಗ ಅದೇ ಭೂಮಿ ದಿನ ಆಯ್ತಂತಲ್ಲಣ್ಣ ಪೂಜೆ ಮಾಡೋದ ಭೂಮಿ. ಅಲ್ಲಲ್ಲ, ಅವತ್ತು ರಾತ್ರಿ ಎಲ್ಲ 9 ಗಂಟೆಯಿಂದ ಅರ್ಧ ಗಂಟೆ ಎಲ್ಲರ ಮನೇಲೂ ದೀಪ ಆರಿಸಿ ಅಂತ ಹೇಳ್ತಾರೆ. ಎಲೆಕ್ಟ್ರಿಸಿಟಿ ಉಳಿಸ್ಬೇಕು ಅಂತ. ಆ ದೀಪವ ದೇವ್ರ ಮುಂದೆ ಕಸರಿ ಎಣ್ಣೆ ದೀಪ ಅಲ್ಲ, ಅದಲ್ವಾ ಬಿಡವ. ಎಲೆಕ್ಟ್ರಿಸಿಟಿ ದೀಪ ಐತಲ್ಲ ನೋಡು ಜಯಣ್ಣ. ಈಗ ಭೂಮಿ ಪೂಜೆ ಅಂತ ನಮ್ ಹೇಳಿದ್ವಲ್ಲಪ್ಪ, ಭೂಮಿ ತಾಯಿ ಪೂಜೆಯ ನಾವು ರೈತರು ಜಿನ ಮಾಡ್ತೀವಿ. ಈಗ ನಮ್ಮವ್ವ ನಮ್ಮಜ್ಜಿ ಎಲ್ಲ ನೋಡ್ತಿದ್ವಲ್ಲ,
ಅಲ್ಲಿ ಎದ್ದ ತಕ್ಷಣ ಯಾವ್ದ ಪೂಜೆ ಮಾಡ್ತಿದ್ದದು ಭೂಮಿಯ ಭೂಮಿ ಪೂಜೆ. ಕಸ ಗುಡ್ಸೋರು, ಆಮೇಲೆ ಭೂಮಿಯ ತಾಯಿಗೆ ಸಣ್ಣ ಮಾಡ್ಬಿಟ್ಟು ಆ ಧೂಳ ತಕ್ಕಂದು ಆ ಮೊಣಕೈಗೂ ಮಖಕ್ಕೆ ಉಜ್ಕತಿದ್ರು. ಅಂದ್ರೆ ನಮ್ ಜೀವ ಕೊಟ್ರ ತಾಯಿನ ಪೂಜಿಸ್ಬೇಕು ಅಂತ. ನೋಡಪ್ಪ, ಈಗ ಯಾವ್ದೇ ಹಬ್ಬ ಹರಿದಿನ ಮಾಡಿದ್ರು ಗಂಗೆ ಪೂಜೆ ಮಾಡ್ತೀವಿ ಅಲ್ವಪ್ಪ, ಭೂಮಿ ಪೂಜೆ ಮಾಡ್ತೀವಿ, ಭೂಮಿ ಹಬ್ಬ ಅಂತಲೇ ಅದಕ್ಕಯ್ಯ. ಆಯ್ತಾ? ಹಂಗೆ ಭೂಮಿನ ನಮ್ಮ ದೇವ್ರು ಅಂತ ಅನ್ಕೊಂಡ್ಮೇಲೆ ಕಾಪಾಡೋದು ಯಾರ ಜವಾಬ್ದಾರಿನಪ್ಪ? ನಮ್ ಜವಾಬ್ದಾರಿ ಅಣ್ಣ ಇಲ್ವಾ? ಅವ ಈಗೇನು ಮಾರ್ಕೆಟ್ ಏನ್ ತಕೊಂಬಂದಿದ್ದ ಕೋಸು ನೀನೇ ಬೆಳೆದಿದ್ದ? ನಾನೇ ಬೆಳ್ದಿದ್ದು ಕಣಣ್ಣ. ಈಗ ಏನಿದ್ರು ನಮ್ ಕಿಚನ್ ಗಾರ್ಡನ್ ನಲ್ಲಿ ಮತ್ತೆ ಫ್ಲವರ್ ಕೋಸು ನಡಿ ಮತ್ತೆ ಫ್ಲವರ್ ಕೋಸು ಕಿವಿಗೊಂದ್ ಮಡಿಕೋ, ಗೋಬಿಯ ಸಣ್ಣದಾಗಿರೋ ಕೋಸ್ನ ಕಿವಿಗ್ ಮಡಗು, ಹುಸಿ ದೊಡ್ಡದಾಗಿರೋದ್ ಕೊಡು, ಹೆಚ್ಚುಬಿಟ್ಟು ಗೋಬಿ ಗೋಬಿ ಅಲ್ಲ ಕಣ್ಣಣ್ಣ, ಈ ಈರುಳ್ಳಿ ಹೆಚ್ಚತಾರಲ್ಲ, ಕಣ್ಣಾಗ ನೀರ್ ಬರಬಾರ್ದು ಅಂತ ಸಿಪ್ಪೆಯ ತಲೆ ಮೇಲೆ ಮಡಿಕೊಂಡು ಹೆಚ್ಚತಾ ಇರ್ತಾರೆ ನೀರಾಗ ನೆನೆಸ್ಕೊಂಡು, ಕಣ್ಣೀರ್ ಹಂಗೆ ನಿಂಗ್ ಗೋಬಿ ಮಂಚೂರಿ ಮಾಡ್ತೀಯಲ್ಲ, ತಲೆ ಮೇಲೆ ಮಡಿಕೊಳಕಂತೂ ಆಗಕ್ಕಿಲ್ಲ. ಹೂವಲ್ವಾ, ಕಿವಿಗ್ ಸಿಗಿಸ್ಕೊಂಡ್ ಮಾಡು. ಹೂವ ಮುಡಿಸ್ತಾ ಇದೆ, ಹೂವ ಮುಡಿಸ್ತಾ ಇದೆ. ಅಲ್ಲಕ್ಕಯ್ಯ, ಈರುಳ್ಳಿ ಕೆಚ್ಚಿದ್ರೆ ಕಣ್ಣೀರ್ ಬರ್ತದೆ, ಓಸ್ ಕಚ್ಚಿದ್ರೆ ಏನ್ ಬಂದದು? ನಡಿ ನೀನು. ಅಲ್ಲ, ನಾಯಿಗ್ ಜ್ವರ ಬರ ಮಾತಾಡ್ಬೇಡ ಕಣ. ಇಲ್ಲ, ನಾಯಿಗೆ ಯಾಕೆ ಬರುದಿಲ್ಲ? ನಾಯಿಗಲ್ಲ ಕಯ್ಯ, ಕೊತ್ತಿಗೆ ಜ್ವರ ಬರ ಮಾತಾಡ್ಬೇಡ, ನಡಿ ಆ ಕಡೆ. ಹಂಗಲ್ಲ, ಬೆಂಕಿಗ್ ಜ್ವರ ಬರ ಮಾತಾಡ್ಬೇಡ ಅಂತ ಹೇಳೋದು. ಬೆಂಕಿಗೆ ಜ್ವರ ಹೇಳ್ತಾವನೆ ನಾಯಿ ಕೊತ್ತಿ ಸಾಕಿರೋ ಪ್ರಾಣಿ ಎಲ್ಲ ಹೇಳ್ತಾನೆ. ನಡಿ ಅಡಿಗೆ ಮನೆ ತಾವ್ ಕರ್ಕೊ ಹೋಗು. ಗೋಬಿ ಮಂಚೂರಿ ಮಾಡಕ್ಕೆ ಎಷ್ಟ್ ಹತ್ರ ನೋಡು, ಮಂಚೂರಿಯ ತಿನ್ನಕ ಓಲಿ ತಿನ್ಕಳ್ಳಿ, ಎರಡು ಜಾಸ್ತಿನೇ ಕೊಟ್ಬಿಡವ, ನಡೆಯವ ಮಾಡ್ಕೊಟ್ಟನು, ಅದೇನಾರ ಆಗ್ಲಿ. ಹಟ್ಟಿ ಹರಟೆ. ವಾರದ ಗ್ರಾಮೀಣ ಚರ್ಚೆ ಕೇಳಿದಿರಿ. ಭಾಗವಹಿಸಿದ್ದವರು ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಆರ್ ಲೋಕೇಶ್ವರಿ.